ಥರ್ಸ್ಡೇ ಮಾರ್ನಿಂಗ್ ಊರಿಂದ ಅತ್ತಿಗೆ ಮಕ್ಕಳು ಅವ್ವ ಎಲ್ಲ ಬಂದಿದ್ದರು. ನಾನೊಂದು ಮಿನಿ ಬ್ಲಾಗಲ್ಲಿ ಹೇಳಿದ್ದೆ ನಮ್ಮ ಅತ್ತಿಗೆಗೆ ಸ್ವಲ್ಪ ಹುಷಾರಿಲ್ಲ ಅಂತ. ಅದು ಅವ್ರಿಗೆ ಓಪನ್ ಹಾರ್ಟ್ ಸರ್ಜರಿ ಆಗಿತ್ತು. ಸೊ ಹಾಗಾಗಿ ಅಲ್ಲೇ ನಮ್ಮ ಅತ್ತೆನೂ ಹೋಗಿದ್ರು. ಅಂದರೆ ನಮ್ಮ ಅತ್ತೆನ ನಾನು ಅವ್ವ ಅಂತ ಕರಿತೀನಿ, ಯಾರೂ ಕನ್ಫ್ಯೂಸ್ ಆಗಬೇಡಿ. ನಾನು ಅತ್ತೆನ ಅವ್ವ ಅಂತ ಕರಿತೀನಿ, ಮಾವನ ಅಪ್ಪ ಅಂತ ಕರಿತೀನಿ, ಮಮ್ಮಿ ಡ್ಯಾಡಿನ ಮಮ್ಮಿ ಅಂತ ಕರಿತೀನಿ. ಸೊ ಅವರು ಅಲ್ಲೇ ಇದ್ದರು. ಮಕ್ಕಳಿಗೆಲ್ಲ ಹಾಲಿಡೇಸ್ ಇರೋದ್ರಿಂದ ದಸರಾ ಹಾಲಿಡೇಸು. ಸೊ ಇಲ್ಲಿಗೆ ಕರ್ಕೊಂಡು ಬನ್ನಿ, ಇಲ್ಲೊಂದು ಸ್ವಲ್ಪ ದಿನ ಬೇಜಾರು ಕಳೆಯುತ್ತೆ, ಅಂದರೆ ಒಂದೇ ಕಡೆ ಮಲ್ಕೊಂಡಿರೋ ಥರ ಇದ್ದರೆ ಬೇಜಾರಾಗ್ತಾ ಇರುತ್ತೆ ಅಂದ್ಬಿಟ್ಟು ಸೊ ಇಲ್ಲಿಗೆ ಕರ್ಕೊಂಡು ಬನ್ನಿ ಅಂತ ಅಂದೆ. ಅವರೆಲ್ಲ ಬಂದಿದ್ದರು. ಇನ್ನು ನಮ್ಮ ಅವ್ವ ಇದ್ದರೆ ನನಗೆ ಪಾತ್ರೆ ಕೆಲಸ ಆಗಿರ್ಬೋದು, ಬಟ್ಟೆ ಕೆಲಸ, ಮನೆ ಹೊರಗಡೆ ಏನೇನು ಕ್ಲೀನ್ ಮಾಡಬೇಕು ಅದು ಯಾವುದೂ ನನಗೆ ಕೆಲಸ ಇರೋದಿಲ್ಲ. ಅಡುಗೆ ಒಂದು ಮಾಡ್ಕೊತೀನಿ ಅಷ್ಟೇ, ಮಿಕ್ಕಿದ್ದೆಲ್ಲ ಅವರೇ ನೋಡ್ಕೋತಾರೆ. ಸ್ವಲ್ಪ ನಾನು ಫ್ರೀ ಅಂತ ಹೇಳ್ಬೋದು. ಹಾಗೆ ಸ್ವಲ್ಪ ಒಣಶುಂಠಿ ಇತ್ತು, ಅದನ್ನೆಲ್ಲ ಟೀಗೆ ಹಾಕ್ತಾರಲ್ಲ ಆ ಪೌಡ್ರ್ ಥರ ಮಾಡಿಕೊಂಡು ಇನ್ನು ಸಂಜೆ ಅಡುಗೆಗೆ ನಾನು ಚಿಕನ್ ಪಲಾವ್ ಮತ್ತು ಚಿಕನ್ ಸಾಂಬಾರನ್ನ ಮಾಡ್ಕೊಂಡಿದ್ದೆ. ಸೊ ಇದಾಗಿತ್ತು ನನ್ನ ಇವತ್ತಿನ